ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಬೂದು ಕುಂಬಳಕಾಯಿಯ ಬಫಾತ್ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ಒಂದು ದೊಡ್ಡ ಬೂದು ಕುಂಬಳಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಇಲ್ಲಿ ನಾನು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಮತ್ತು ಒಂದು 5 ಮೆಣಸು, ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಮತ್ತು ನಾನು ತೆಳು ತೆಂಗಿನ ಹಾಲು ಮತ್ತು ದಪ್ಪ ಹಾಲು ತೆಗೆದಿಟ್ಟಿದ್ದೇನೆ. ಮಸಾಲೆಗೆ ಏನು ಬೇಕಂತ ನೋಡುವ. ಇಲ್ಲಿ ನಾನು 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, 1 ಟೀ ಸ್ಪೂನು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನು ಪೆಪ್ಪರ್ ಮತ್ತು ಅರ್ಧ ಟೀ ಸ್ಪೂನು ಸಾಸಿವೆ. ಇದನ್ನೀಗ ರೋಸ್ಟ್ ಮಾಡುವ. ಇದನ್ನೀಗ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ತೇನೆ ನಾನು, ಇದು ಪೌಡರ್ ಮಾಡಲಿಕ್ಕೆ. ಇಲ್ಲಿ 3 ಚಕ್ಕೆ ಮತ್ತು 4-5 ಲವಂಗ, 1-2 ಏಲಕ್ಕಿ ತಗೊಂಡಿದ್ದೇನೆ, 2-3. ಇದನ್ನು ಸ್ವಲ್ಪ ರೋಸ್ಟ್ ಮಾಡುವ. ಇದಕ್ಕೆ ಕೆಂಪು ಮೆಣಸು ಹಾಕಲಿಕ್ಕಿಲ್ಲ, ಖಾಲಿ ಇಷ್ಟೇ ಮಸಾಲೆ. ಈಗ ಇದನ್ನು ಪೌಡರ್ ಮಾಡುವ. ನೋಡಿ, ಪೌಡರ್ ಆಯಿತು. ಈಗ ಬೂದು ಕುಂಬಳಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಈಗ ನಾನು ಇದಕ್ಕೆ ತೆಳು ತೆಂಗಿನ ಹಾಲು ಹಾಕ್ತಾ ಇದ್ದೇನೆ. ಇಲ್ಲಿ ಕಟ್ ಮಾಡಿಟ್ಟ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಎರಡು ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಯಲಿಕ್ಕೆ ಇಡುವ. ಇದು ಬೇಗ ಬೇಯ್ತದೆ. ಇದು ಬೂದು ಕುಂಬಳಕಾಯಿ ಜೀವಕ್ಕೆ ತುಂಬ ತಂಪಲ್ವಾ. ಈಗ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡುವ. ಈಗ ಸ್ವಲ್ಪ ಮಿಕ್ಸ್ ಮಾಡುವ. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ನೋಡಿ ಫ್ರೆಂಡ್ಸ್, ಈಗ ಬೂದು ಕುಂಬಳಕಾಯಿ ಬೆಂದಿದೆ. ಈಗ ಇದಕ್ಕೆ ಪೌಡರ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ. ಈ ಮಸಾಲೆಯನ್ನು ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿದರೆ ಸಹ ಆಗ್ತದೆ. ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾನು ದಪ್ಪ ತೆಂಗಿನ ಹಾಲು ಹಾಕ್ತಾ ಇದ್ದೇನೆ. ಅದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನೊಂದು ಅರ್ಧ ಟೀ ಸ್ಪೂನು ಅರಿಶಿನ ಪೌಡರ್ ಹಾಕ್ತಾ ಇದ್ದೇನೆ. ಇದು ಬೂದು ಕುಂಬಳಕಾಯಿ ಬೇಯುವಾಗಲೇ ಹಾಕಬೇಕಿತ್ತು, ನನಗೆ ಮರ್ತೋಗಿತ್ತು. ನೀವು ಬೂದು ಕುಂಬಳ ಬೇಯುವಾಗಲೇ ಅರಿಶಿನ ಪೌಡರನ್ನು ಹಾಕಿ. ನಾನು ಈಗ ಹಾಕ್ತಾ ಇದ್ದೇನೆ.
ಈಗ ಕುದಿ ಬರ್ತಾ ಉಂಟು ಇದಕ್ಕೆ. ಇದು ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡುವ. ಈಗ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಇದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಇದಕ್ಕೆ ಖಾಲಿ ಈರುಳ್ಳಿ ಸಹ ಫ್ರೈ ಮಾಡಿ ಹಾಕ್ಬೋದು ಒಗ್ಗರಣೆ. ಈಗ ಇದಕ್ಕೆ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಫ್ರೆಂಡ್ಸ್, ಬೂದುಕುಂಬಳಕಾಯಿಯ ಸಾಂಬಾರು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಸಖತ್ ಟೇಸ್ಟ್ ಆಗಿರುವಂಥ ಬೂದುಕುಂಬಳಕಾಯಿಯ ಬಫದ್ ರೆಡಿ ಆಯಿತು. ನೀವು ಕೂಡ ಇದೇ ಥರ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ. ಮತ್ತು ಇದಕ್ಕೆ ಕೆಂಪು ಮೆಣಸು ಹಾಕಲಿಕ್ಕಿಲ್ಲ, ಖಾಲಿ ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕೋದು. ಚಿಕನ್ನಿಗೆ ಹೇಗೆ ನಾವು ಮಸಾಲೆಯನ್ನು ಇದು ಮಾಡ್ತೇವಲ್ಲ, ರೆಡಿ ಮಾಡ್ತೇವೆ, ಆ ಥರ. ಮಾತ್ರ ಇದಕ್ಕೆ ಕೆಂಪು ಮೆಣಸು ಹಾಕಲಿಕ್ಕಿಲ್ಲ. ಈ ಥರ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.